ಪಾರ್ವತಿ ಆರತಿ ತಂದ್ಬಿಟ್ರ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಜಾಣ್ ಮಕ್ಳು. ಈ ಮನೆ ಸೊಸೆ ಆಗೋರು ಆರತಿನ ಮಾಡ್ಬೇಕು. ತಗೊಳ್ರಮ್ಮ. ಆರತಿ ಬಾಡಿ. ಕೌಡೆ ಕಾಸಿನ ಕಿಮ್ಮತ್ತು ಇಲ್ದೇರಂಗ ಆಗೋಯ್ತಲ್ಲ ಅಮ್ಮ ನಮ್ ಜೀವನ. ಆದ್ಯಾತ್ಕೆಗೆ ಆರತಿ ಮಾಡೋ ಅಧಿಕಾರನೂ ನಮ್ಗಿಲ್ವಾ? ಬಂದಿದಾವಲ್ಲ 2 ಗೂಬೆಗಳು, ಅವರಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ಓ, ಅವ್ರಿಗಲ್ಲ, ನಮ್ಮನ್ ಕಟ್ಕೊಳ್ಳೋರ್ಗೆ ಹೋಗಿಬೇಕು. ನಾನು ಮರ್ಯಾದೆ ಇಲ್ಲ ಕೈ ಹಿಡ್ಕೊಂಡು ಓಡಾಡ್ತಾರೆ. ಮತ್ ಯಾರ್ ಕೆಟ್ಟ ದೃಷ್ಟಿ ನಮ್ ಪ್ರೀತಿ ಮೇಲೆ ಬಿತ್ತೋ ಏನೋ. ನಾವು ನಂಬಿದ ಹುಡುಗರೆ ನಮಗ್ ಕೈ ಕೊಟ್ಬಿಟ್ರಲ್ಲ ಪಾರು. ಹಾಗೇನು ಅನ್ಕೋಬೇಡ ಅಮ್ಮ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿ ಅವ್ರು ವಾಪಸ್ ನಮ್ಮ ಹತ್ರ ಬಂದೇ ಬರ್ತಾರೆ, ನೋಡ್ತಿರೋ. ಬಂದ್ರೆ ನಾವ್ ಸುಮ್ನೆ ತಲೆ ಹಡ್ಸಿ ಹೂ ಅಂತ ಒಪ್ಕೊಂಡ್ಬಿಡ್ಬೇಕಾ? ಎಷ್ಟು ನೋವು ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಅಷ್ಟೇ ಆಟಾಡ್ಸ್ಬೇಕು. ಆಗ್ಲೇ ನಮ್ ಬೆಲೆ ಏನು ಅಂತ ಗೊತ್ತಾಗತ್ತೆ. ಈಗ ಆ ಮಾತು ಯಾಕೆ ಬಿಡು, ಮೊದ್ಲು 2 ಕುಬ್ಬೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವಿಬ್ರು ಬಂದು ಆರತಿ ಮಾಡ್ಬೇಕು. ಅದ್ ಯಾರೋ ಗೊತ್ತು ಗುರಿ ಇಲ್ಲದೆ ಬಂದಿರೋ ಹುಡುಗಿರಿಗೆ ಎಲ್ಲಾ ಬಿಟ್ಕೊಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ. ನಾವೇನಣ್ಣ ಮಾಡಕ್ಕಾಗತ್ತೆ? ಆ 2 ಗೂಬೆಗಳೇ ಆರತಿ ಮಾಡ್ಬೇಕು ಅಂತ ದಾಮಿನಿಯವರೇ ಹೇಳಿದ್ರಲ್ಲ. ಅವ್ರು ಹೇಳಿದ್ರು ಅಂತ ಬಂದ್ಬಿಟ್ರೆ ನೀವು ನಿಮ್ ತನ ಬಿಟ್ಕೊಟ್ಟಾಗಲ್ವಾ? ನೀನು ರೌಡಿ ಬೇಬಿ ಅನ್ನೋದನ್ನ ಮರಿತಾ ಇದೀಯಮ್ಮ. ಸಾಹಿತ್ಯ ಅಂತ ಒಳ್ಳೆ ಫೇಸ್ ಮಾಡ್ದೋಳು ನೀನು. ಈ ಜುಜ್ಬಿ ಹುಡುಗಿರಿಗೆಲ್ಲ ಎದುರ್ಕೊಂಡ್ರೆ ನಿನ್ನ ಹೆಸರಿಗೆ ಅವಮಾನ. ನಮ್ಮ ಮನೇಲಿ ಇರೋದು 3 ಜನ ಹೆಣ್ಮಕ್ಳು, ಇನ್ನೊಂದು ಹೆಣ್ಣಲ್ಲ ಅದು ಗಂಡು ಅಂತ ಚಿಕ್ಕಪ್ಪ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದು ನಿನ್ನಲ್ಲಿರೋ ಧೈರ್ಯ ತಾಕತ್ತು ಅದೆಲ್ಲ ಎಲ್ಲೋಯ್ತು? ಅಲ್ಲ, ನೀನ್ ಆಗದೆ ಇರೋರ್ ಮುಂದೆ ನೀನ್ ಯಾವತ್ತೂ ತಲೆಬಾಗಿಲ್ಲ. ಆದ್ರೆ ಇವತ್ತು ಯಾಕೆ ಹಿಂಗ್ ಮಾಡ್ತಿದ್ಯಾ? ನಿನ್ನ ಅತ್ತಿಗೆವಳು ಬೇರೆ ಯಾರು ಆರತಿ ಮಾಡಕ್ ಅದೇಗ್ ಬಿಡ್ತೀಯಾ? ನೋಡಮ್ಮ, ನನಗಂತೂ ನೀವಿಬ್ರೆ ಆದಿಯಾಗಿ ಆರತಿ ಮಾಡ್ಬೇಕು ಅಷ್ಟೇ. ಇನ್ನು ನೀನು ಪಂಡ್ರಾಪುರದ ಪಾರ್ವತಿ, ಇನ್ನು ತಾಕತ್ ಏನು ಅಂತ ನಮ್ಗೆಲ್ಲರ ಚಂದ ಗೊತ್ತು. ಆದಿಯವರಿಗೆ ಮೋಸ ಮಾಡಿ ಮದ್ವೆ ಆಗ್ಬೇಕು ಅಂತ ಬಂದಿದ್ದ ಅನುಷ್ಕನ್ನೇ ಎದುರಾಕೊಂಡು ಬುದ್ಧಿ ಕಲಿಸ್ತೋಳು ನೀನು. ಅಂತದ್ರಲ್ಲಿ ನೆನ್ನೆ ಬಿದ್ದಿರೋ ಮಳೆಗೆ ಇವತ್ತು ಹುಟ್ಕೊಂಡಿರೋ ಅಣಬೆಗಳವು ಅಂತವ್ರಿಗೆಲ್ಲ ಎದುರ್ಕೊಳ್ತೀಯ? ನೀವಿಬ್ರು ಸಾಮಾನ್ಯದ ಹುಡುಗಿರಲ್ಲ, ನಿಮಗೆ ವಿಶೇಷವಾದ ಶಕ್ತಿ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ಇದು ಸರಿಯಾದ ಟೈಮ್. ಈಗ ನೀವೇ ಹೋಗಿ ಆದ್ಯಾಗ ಆರತಿ ಮಾಡ್ಬೇಕು. ಅದು ನಿಮ್ಮ ಹಕ್ಕು. ಅದನ್ನ ಕಿತ್ಕೊಳ್ಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ಸಮಾಜ ಒಬ್ರು ಬೆಳೀತಿದ್ದಾರೆ, ಒಬ್ರು ಒಳ್ಳೇದಾಗ್ತಿದೆ ಅಂದ್ರೆ ಸಹಿಸಲ್ಲ. ಕಾಲಿಡ್ದು ಎಳೆಯಕ್ಕೆ ಕಾಯ್ತಿರುತ್ತೆ. ಸ್ವಲ್ಪ ಯಾಮಾರಿದ್ರು ಕೆಳಗ್ ಬೀಳೋದು ಗ್ಯಾರಂಟಿ. ಅಂತ ಟೈಮಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬೀಳಿಸ್ತೀನಿ ಅಂತ ಬಂದವ್ರನ್ನ ಕಾಲ್ ಕೆಳಗೆ ಹಾಕಿ ತುಳಿದಾಕ್ಬೇಕು. ಆಗ್ಲೇ ನಾವು ಅನ್ಕೊಂಡಿರೋದನ್ನ ಮಾಡೋದಕ್ಕೆ ಸಾಧ್ಯ. ಕಮಾನ್ ತಂಗೀರಾ, ನೀವೇನು ಅಂತ ತೋರಿಸಿ. ಯಾರಿಗೂ ಮುಲಾಚ್ಕೊಡ್ಬೇಡಿ. ನಿಮ್ಮತ್ತಿಗೆ ಆರತಿ ಮಾಡೋವಾಗ ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸೀಳಾಕ್ಬಿಡ್ತೀವಿ. ನಮ್ಮ ಅತ್ತಿಗೆಗೆ
ನಾವ್ ಆರತಿ ಮಾಡೋದ್ರಿಂದ ಯಾವಳಿಂದನೂ ತಪ್ಸಕ್ಕಾಗಲ್ಲ. ಬಾ ಪಾರು. ಈ ಚಾಲೆಂಜ್ ನ ಇಲ್ಲೇ ನಿಲ್ಸ್ಬಿಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಓಕೆ ನಿಲ್ಸೋಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಒನ್ ಕಂಡೀಷನ್ ಅದಿ, ಇವತ್ತೇ ನಿಲ್ಸೋದು ಬೇಡ. ಇನ್ನೊಂದೆರಡು ದಿನ ಚೆನ್ನಾಗಿ ಹೊಟ್ಟೆ ಉಡ್ಸೋಣ, ಆಮೇಲೆ ನಿಲ್ಸೋಣ. ಯಾಕೆ? ಅವ್ರಿಗಾಗಲೇ ನಮ್ಮನ್ನ ಇಬ್ಬರು ಹುಡುಗಿರ ಜೊತೆ ನೋಡ್ಬಿಟ್ಟಿದ್ದಾರೆ, ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಅರ್ಧ ಸೋತಿದ್ದಾರೆ ಅದಿ, ಬಟ್ ಒಪ್ಕೊಳ್ತೀನಿ. ನಾವು ಹುಡುಗರು, ನಾವು ತೋರಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ದೇ ವಿಲ್ ಶೋ ಇಟ್ ಔಟ್. ಅದು ಅಲ್ಲದೆ ಜನ ಹೇಳ್ತಾರೆ ಅದಿ, ಈ ಹೆಣ್ಮಕ್ಳು ತಾಳಿ ಕಟ್ಸ್ಕೋಬೇಕಂದ್ರೆ ಮಾತ್ರ ತಲೆ ತೆಗಿಸ್ತಾರಂತೆ. ಗಂಡು ಮಕ್ಕಳು ತಾಳಿ ಕಟ್ಟಾದ್ಮೇಲೆ ಜೀವನ ಎಲ್ಲ ತಲೆ ಬಗ್ಸಿರ್ಬೇಕು. ಇಟ್ಸ್ ದ ಬೆಸ್ಟ್ ಟೈಮ್. ನಾವ್ ಈಗ ಮಾತ್ರ ಗೆಲ್ಲೋದಿಕ್ಕಾಗಲ್ಲ. ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ ಅದಿ. ಆಮೇಲೆ ರೈಟ್ ರೈಟ್. ಬಟ್ ಈ ಡ್ರಾಮಾ ಇನ್ನು ಎಷ್ಟು ದಿನ ಅಂತ ಕಂಟಿನ್ಯೂ ಮಾಡೋದು? ಇದು 2 ದಿನ ಕಂಟಿನ್ಯೂ ಮಾಡೋಣ ಅದಿ. ಅಷ್ಟೊಳಗೆ ಸೋಲ್ ಒಪ್ಕೊಂಡೇ ಒಪ್ಕೋತಾರೆ, ಆಮೇಲೆ ನಿಲ್ಸೋಣ. ಒಂದ್ ವೇಳೆ ಒಪ್ಕೊಳ್ದೇ ಇದ್ರೆ ಇನ್ನೇನ್ ಮಾಡೋದು? ನಾವ್ ಇಷ್ಟೇ ನಡಿ ಡ್ರಾಮಾ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಾವೇ ಸೋಲೋಣ. ಓಕೆ, ಬಟ್ ನನ್ಗನ್ಸೋ ಪ್ರಕಾರ ಅವರಿಬ್ರು ಸೋಲಲ್ಲ. ಯಾಕೆ ಅಂದ್ರೆ ಅವರಿಬ್ರು ನಮ್ಗಿಂತ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಾವೇ ಸರೆಂಡರ್ ಆಗ್ಬೇಕು ಅಷ್ಟೇ. ಇನ್ನೂ ಟೈಮ್ ಇದೆಯಲ್ಲ ಅದಿ. ಲೆಟ್ಸ್ ವೇಟ್ ಟು ವಾಚ್. ಬಾಯ್ ಎಲ್ಲಿಗೆ? ಬಿಡಿತಾನೆ ಮೈಲಿ. ಏನ್ ಮಾಡ್ತಿದ್ಯಾ ಅಮ್ಮು? ಪಾರು, ನಾನ್ ಚೆನ್ನಾಗಿದ್ದೀನಿ ಅಲ್ವಾ? ಬರೀ ಚೆನ್ನಾಗಿರೋದಲ್ಲ, ಮುದ್ದಾಗಿದ್ಯಾ. ಹೌದಲ್ವಾ? ಈ ಮುದ್ದಾಗಿರೋ ಮುಖ ವೇದಾಂತಕ್ಕೆ ಜೋಡಿ ಆದ್ರೆ ಚೆನ್ನಾಗಿರತ್ತಾ? ಸೂಪರ್ ಆಗಿರುತ್ತೆ. ಆದ್ರೆ ನನಗಾಗ ಅನ್ಸ್ತಿಲ್ಲ. ಯಾಕೆ? ಯಾಕೆ ಅಂದ್ರೆ ನನ್ಗಿಂತ ಕ್ಯೂಟ್ ಆಗಿರೋ ಮುದ್ದಾಗಿರೋ ಇನ್ನೊಂದು ಮುಖ ವೇದಾಂತಕ್ಕೆ ಜೋಡಿ ಆದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಇನ್ನೊಂದು ಹುಡುಗಿನ ಕರ್ಕೊಂಬಂದ್ರೆ ಹೇಗೆ? ಅಯ್ಯೋ, ಆತರ ಏನೂ ಇಲ್ಲ. ಬಾ, ಅದ್ಯಾರ ಮುಖ ಅಂತ ನಿಂಗೆ ತೋರಿಸ್ತೀನಿ. ಬಾ. ಅಲ್ಲಿ ನೋಡು. ನೋಡ್ತೀಯ ಪಾರು, ವೇದಾಂತ್ಗೆ ನನ್ಗಿಂತ ಆದಿತ್ಯವರೇ ಒಳ್ಳೆ ಜೋಡಿ ಅಂತ ಅನಿಸ್ತಿದೆ. ಯಾಕೆ ನಗ್ತಿದ್ಯಾ? ನೀನ್ ಹೇಳೋ ಮಾತನ್ನ ಕೇಳಿದ್ರೆ ಯಾರಾದ್ರೂ ನಗ್ತಾರಮ್ಮು. ನಮ್ಮ ಯಜಮಾನ್ರು ಹೇಗೆ ವೇದಾಂತ್ ಸರ್ ಮನ್ಸನ್ ಕದ್ದೋದಕ್ಕಾಗುತ್ತೆ? ಆದ್ರೂ ನಮ್ಮ ಯಜಮಾನ್ರು ಎಷ್ಟು ಮುದ್ದಾಗಿ ಕಾಣ್ತಿದಾರಲ್ವಾ? ನೋಡ್ದ್ಯಾ, ಅದಕ್ಕೆ ಹೇಳಿದ್ ಅವ್ರಿಬ್ರು ಒಳ್ಳೆ ಜೋಡಿ ಅಂತ. ಹೌದು ಅಮ್ಮು, ನೀನ್ ಹೇಳೋದ್ ನಿಜ. ನಿಮ್ ಬಾಸ್ ಕೂಡ ನೋಡೋದಿಕ್ಕೆ ಅಂದವಾಗೇ ಇದ್ದಾರೆ. ಆದ್ರೆ ಒಂದ್ ಸ್ವಲ್ಪ ನಗದ್ ಕಮ್ಮಿ ಅನ್ಸುತ್ತಲ್ವಾ? ಅಯ್ಯೋ, ಕಮ್ಮಿ ಏನು, ಯಾವಾಗ್ಲೂ ಮುಖ ಗಂಟು ಹಾಕೊಂಡೇ ಇರ್ತಾನೆ. ನಾನು ಅವ್ನ ಮನ್ಸನ್ನ ಕದ್ಮೇಲೆನೆ ಅವ್ನ್ ಸ್ವಲ್ಪ ನಗೋದಕ್ಕೆ ಕಲ್ತಿರೋದು. ಚಿಕ್ಕ ವಯಸ್ಸಿಂದ ಒಳ್ಳೆ ಸ್ನೇಹಿತರು, ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಒಬ್ರು ಕಷ್ಟದಲ್ಲಿ ಇನ್ನೊಬ್ರು ಭಾಗಿಯಾಗ್ತಾರೆ. ಅಣ್ಣ ತಮ್ಮಂದಿರ ಆಗ್ದಿರೋ ಈ ಕಾಲದಲ್ಲಿ ಇವರಿಬ್ರು ಇಷ್ಟು ಚೆನ್ನಾಗಿದ್ದಾರಲ್ಲ, ನೋಡಿದ್ರೇನೆ ಖುಷಿ ಆಗುತ್ತೆ. ಅಯ್ಯಯ್ಯೋ,
ನಮ್ ಬುದ್ಧಿಗೆ ಏನ್ ಮಂಕ್ ಮಾಡ್ತಿದ್ಯಾ? ಅವ್ರಿಬ್ರು ಸೇರ್ಕೊಂಡು ನಮ್ಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅದನ್ನ ಕಾಣಿಸೋದ್ ಬಿಟ್ಬಿಟ್ಟು ನಾವು ಹೊಗಳ್ತಾ ಇದೀವಲ್ಲ. ನಡಿಪ, ಇವ್ರಿಬ್ರಿಗೆ ಎಷ್ಟು ಹೊಗಳಿದ್ರು ಅಷ್ಟೇ. ನಡಿ. ಐದನೇ ಕ್ಲಾಸಲ್ಲಿ ನಿಂಗಿ ತರ ಇರೋ ಹುಡುಗಿ ನುಂಗಿಗೆ 5 ಲವ್ ಲೆಟರ್ ಕೊಟ್ಟೆ ಅಂತ 5 ಗಂಟೆ ಇದೇ ತರ ಮಂಡಿ ಉರಿಸಿ ಶಿಕ್ಷೆ ಕೊಟ್ಟಿದ್ರು ನಮ್ಮ ಲಬ್ಬು ಕುಮಾರ್ ಮೇಷ್ಟ್ರು. ಆಗ ನಾನು ಅದೇ ತರ ಶಿಕ್ಷೆ ಅನುಭವಿಸಿ ನನ್ನ ಪ್ರೀತಿಲಿ ಗೆದ್ದಿದ್ದೆ. ಆದ್ರೆ ಈಗ ಕೆಪಾಸಿಟಿನೇ ಇಲ್ಲ, ಬಾಡಿ ವೀಕ್ ಆಗೋಗಿದೆ. ದಯವಿಟ್ಟು ತಪ್ಪು ಮನ್ಸಿಗೆ ಹಾಕೊಂಡೆ, ಹೊಟ್ಟೆಗೆ ಹಾಕೊಂಡು ಗಂಡಸ್ರನ್ನೆಲ್ಲ ಶೆಪ್ಪಿಡಿ ಬೇಡ. ಶಟಾಪ್ ಕಾಂತ, ಎಲ್ರಿಗಿಂತ ಜಾಸ್ತಿ ಶಿಕ್ಷೆ ನಿಮ್ಗೆ ಕೊಡ್ಬೇಕು. ಅಂತ ಮಹಾಪರಾಧ ನಾನೇನ್ ಮಾಡ್ದೆ? ಬಾಸು ಲವರ್ಸ್ ತರ ಆಕ್ಟ್ ಮಾಡಕ್ಕೆ ಹುಡುಗಿ ಇರ್ಬೇಕು ಅಂತಂದ್ರು, ನಾನು ಕೊಟ್ಟೆ. ಗುರು ಹೇಳುದಿನ ಶಿಷ್ಯ ಮಾಡೋದು ಧರ್ಮ ನ್ಯಾಯ ಅಲ್ವಾ? ಅಲ್ಲ, ಅದು ಅಧರ್ಮ, ಅನ್ಯಾಯ. ಅವ್ರುಗಳು ಹಂಗೆ ಕೇಳಿದಾಗ ನೀವಿಲ್ಲ ಅಂತ ಹೇಳ್ಬೇಕಿತ್ತು. ಬೋನಿಗೆ ಸಿಕ್ಕಿದ್ ಇದೇ ತರ ಆಗೋಗಿದೆಯಲ್ಲ ಕಂಟ ನಿನ್ ಜೀವನ. ಅದ್ಯಾ ಬರೀ ನಮ್ಮನ್ನು ಮಾತ್ರ ಹೀಗೆ ಕೂರ್ಸಿದ್ದೀರಾ? ಸೊ ಅನ್ಫೇರ್. ಸಾತಾಗ್ನೂ ಕೂರ್ಸು. ಇವನ್ ಹಿ ವಾಸ್ ಇನ್ವಾಲ್ವ್. ಹೌದಾ ಸರ್? ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಇಲ್ವೇ, ಅವ್ರ ಮಾತೆಲ್ಲ ನಂಬೇಡ ನೀನು. ನನ್ ಮೇಲೆ ಹೊಟ್ಟೆವರಿ ಸ್ಟಮಕ್ ಬರ್ನಿಂಗೆ ಹಾಕೊಡ್ತಿದ್ದಾರೆ. ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇನ್ನು ಈ ತರ ಮಾಡ್ಬೇಡಿ ಅಂತ ನಾನೇ ಬುದ್ಧಿ ಹೇಳಿದೀನಿ. ಬೇಕಿರ್ ಕೇಳು. ಹೌದಾ? ನೋಡಿದ್ರ ನಮ್ಮ ಬಾಸು ಆದಿ ಸರ್ ಯಾವತ್ತಾದ್ರೂ ಸುಳ್ಳು ಹೇಳ್ತಾರ? ಕರ್ಸಿ ಕೂರ್ಸಿ ಬೇಡ ಅಂತ ಬಾಯಲ್ಲಿ ಹೇಳ್ಬಿಟ್ರ ಆಯ್ತಾ? ಇವ್ರು ಅದನ್ನ ತಡಿಬೋದಿತ್ತು ಅಲ್ವಾ ಸರ್ತಾಕ್ ಸರ್? ಹೌದು, ಕರೆಕ್ಟು. ಹೋಗಿ ಕೂತ್ಕೊಳ್ಳಿ. ಸರ್ ಅಲ್ವೇ, ಇದ್ರೊಂದೇನು ತಪ್ಪೇ ಇಲ್ಲ ಕಣೆ. ಭಾವ ಬನ್ನಿ. ಭಾವ ಅಂದ್ರೆ ಬರೀ ಒಳ್ಳೆ ಟೈಮಿಗೆ ಮಾತ್ರ ಅಲ್ಲ, ಕೆಟ್ಟ ಟೈಮ್ಗೂ ಬರ್ಬೇಕು. ಬನ್ನಿ ಬನ್ನಿ ಸರ್ತಾಕ್ ಸರ್, ನಿಮ್ಮ ನೋವು ನೋಡಾದ್ರೂ ನಾವು ನೋವನ್ನ ಕಂಟ್ರೋಲ್ ಮಾಡ್ಕೊಂತೀವಿ. ನನಗೆ ಯಾಕೆ ಕೊಡ್ತೀರಲ್ಲ? ಇದೇ ನಿಮಗೆ ಮಾರಿ ಹಬ್ಬ. ನಮಗೆ ನೆಗಡಿ ಬಂದ್ರೆ ನಮ್ಮ ಜೊತೆಗಿರೋರ್ಗು ನೆಗಡಿ ಬರ್ಬೇಕು. ಯಾಕೆ ಹೇಳಿ? ಯಾಕೆ? ಕಂಪನಿ ಸಿಕ್ತಾಗ ಆಗುತ್ತೆ. ಕಾಲು ತುಂಬಾ ನೋವ್ತಾ ಇದೆ, ಏನ್ ಮಾಡೋದು? ಹೌದಾ, ಮಾತಾಡ್ತೀನಿ. ಏನದು ಗುಸು ಗುಸು ಪಿಸು ಪಿಸು? ಅದ್ಯಾ ಪ್ಲೀಸ್ ಬಿಟ್ಬಿಡು. ನಮ್ಮಿಂದ ಯಾಕೆ ಎಲ್ಲರಿಗೂ ಶಿಕ್ಷೆ? ಏನೋ ಮಾಡೋದಕ್ಕೆ ಹೋದ್ವಿ, ಏನೋ ಆಗೋಯ್ತು. ನೋ ವೇ, ಚಾನ್ಸೇ ಇಲ್ಲ. ಶಿಕ್ಷೆ ಅನುಭವಿಸ್ಲೇಬೇಕು. ಇಲ್ಲಿ ನೀವು ಸ್ಟೂಡೆಂಟ್ಸು, ನಾ ಟೀಚರು. ನಾ ಶಿಕ್ಷೆ ಕೊಡ್ತಾ ಇರ್ಬೇಕು, ನೀವು ಅನುಭವಿಸ್ತಾ ಇರ್ಬೇಕು ಅಷ್ಟೇ. ಆದ್ಯಾ, ಅಗ್ರಜ ಮಾಡಿರೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಅನ್ಯಾಯ ತಾನೇ ಇದು. ಅಣ್ಣಂದ್ರು ಮಾಡಿರೋ ತಪ್ಪಿಗೆ ತಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನಿಮ್ಗೂ ಶಿಕ್ಷೆ ಆಗ್ಲೇಬೇಕು. ಅನ್ಯಾಯ ಅಲ್ಲ, ನ್ಯಾಯ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಇದೇ ಆದ್ಯ ಮೇಡಮ್ ಪಾಲಿಸಿ. ಓವರ್ ಡೌನ್ ಮಾಡಿ. ನಾವ್ ಅದಕ್ಕೆ ತಾನೇ ಫೇಮಸ್ ಅಲ್ಲ. ನಾನು ಓವರ್ ಡೌನ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗೋದು. ಮೇಡಮ್ ಮಂಡಿ ಮರ್ಗಟ್ಟೋಗಿದೆ, ಒಂದು 2 ನಿಮಿಷ ಬ್ರೇಕ್ ಸಿಗೋಣ. ಆಗಲ್ಲ. ಹೆಣ್ಣಿನ ಏನು ಅಂತ ಹೇಳಿ ಗಂಡಸಿಗೂ ಅರ್ಥ ಆಗ್ಬೇಕು. ಬಾರ್ಸ್ ನನ್ಗೆ ಅರ್ಥ ಆಯ್ತು, ನಂಗೆ ಆಗ್ಲೇ ಅರ್ಥ ಆಯ್ತು. ನಮ್ಮೆಲ್ಲ ಬಿಟ್ಬಿಡು ಪ್ಲೀಸ್ ಆದ್ಯಾ, ಪ್ಲೀಸ್. ನೋ ಎಕ್ಸ್ಕ್ಯೂಸಸ್ ಪ್ಲೀಸ್. ಇನ್ನು ಎಷ್ಟೊತ್ತು ನಮ್ಮನ್ನ ಹೀಗೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ಯಾ ನಮ್ಮ ಮುದ್ದು ತಂಗಿ? ನನಗ್ ಬರ್ತಾ ಇರೋ ಕೋಪಕ್ಕೆ ಇಡೀ 1 ವಾರ ಕೂರ್ಸೋಣ ಅಂತಿದ್ದೀನಿ. ಆದ್ರೆ ಇಬ್ರು ಅತ್ತಿಗೆಂದ್ರ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಿದ್ದೀನಿ ಅಷ್ಟೇ. ನಾವು ಮಾಡ್ತಾ ಇರೋ ತಪ್ಪಿಗೆ ಕ್ಷಮಿಸು ಅಂತ ಕೇಳ್ತಾ ಇದೀವಲ್ಲ ತಂಗಿ. ನೀವು ಕ್ಷಮೆ ಕೇಳ್ಬೇಕಾಗಿರೋ ನನ್ನ ಹತ್ರ ಅಲ್ಲ, ಅಮ್ಮು ಪಾರು ಹತ್ರ. ಕೇಳಿದ್ರೆ ಬಿಡ್ತೀರಾ ಮಿಸ್? ಮೊದ್ಲು ಕೇಳಿ. ಬಾಸ್ ದಯವಿಟ್ಟು ಒಪ್ಕೋಬೇಡಿ ಬಾಸ್. ಇದು ಹಿಂಗೆ ಮುಂದುವರೆದ್ರೆ ನಾನು ಶಿವನ ಪಾದ ಸೇರ್ಕೋಬೇಕಾಗತ್ತೆ. ಇತಿಹಾಸದ ಪುಟದಲ್ಲಿ ಕಾಂತ ಅನ್ನೋನೊಬ್ಬ ಇದ್ದ ಅಂತ ಫ್ಯೂಚರ್ ಅಲ್ಲಿ ನಿಮ್ ಮಕ್ಳಿಗೆ ನಾನು ಫೋಟೋ ತೋರಿಸ್ಬೇಕಾಗತ್ತೆ. ಯಾರು ತೋರಿಸ್ತಾರೋ ಬಿಡ್ತಾರೋ, ನಾನಂತೂ ತೋರಿಸ್ತೀನಿ. ರಾತ್ರಿ ಖುಷಿ ಪಡೋ ಜನನು ಇದಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ನೀವ್ ಬದುಕಿದ ಏನ್ ಪ್ರಯೋಜನ ಈಗ? ಮದುವೆ ಆಗಿ ಮೊದಲನೇ ರಾತ್ರಿ ಕಳಿದೆ ಸಾಯೋ ಗಂಡಸರ ಜನ್ಮ ನಾಯಿಗಿಂತ ಕಡೆ. ನಿಮ್ ಮುಸುಡಿಗೆ ಯಾವ ಹುಡುಗಿ ಬೀಳ್ತಾಳ್ರಿ? ನಿಂಗಿ 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 ನನ್ ಮನ್ಸು ಕದ್ದೋಳ್ ನನ್ನ ನಿಂಗಿ ನನ್ನ. ವೇದಾಂತ್, ಇವ್ರು ಯಾಕೋ ಬಿಡೋ ತರ ಕಾಣಿಸ್ತಾ ಇಲ್ಲ. ಸಾರಿ ಕೇಳ್ಬೇಡ.
ಬೇರೆ ಆಪ್ಷನ್ ಏನಿದೆ? ಸರಿ ಮುದ್ದು ತಂಗಿ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಅವರಿಬ್ಬರ ಹತ್ರ ಸಾರಿ ಕೇಳ್ತೀವಿ. ಸಾರಿ ಕೇಳಿ, ಅವ್ರ ಕಾಲಿಗೆ ಬಿದ್ದಾದ್ರೂ ಒಂದು ಸಮಾಧಾನ ಮಾಡಬೇಕು. ನಾನು ನಿಜವಾಗ್ಲೂ ನೀನು ಓಡಿಸ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ದು. ವೇದಾಂತ್ ವಸಿಷ್ಠ ಅನ್ನೋ ಬದಲು ನನ್ನ ವೇದಾಂತ್ ಕೋಪ ಇಷ್ಟ ಅಂತ ಹೇಳ್ತಿದ್ದೆ ನೀನು. ನನ್ನ ಕೋಪ, ನನ್ನ ಆಗ್ರೆಷನ್, ನನ್ನ ಆಟಿಟ್ಯೂಡ್ ಎಲ್ಲವನ್ನು ಹ್ಯಾಂಡಲ್ ಮಾಡೋಕ್ಕಾಗೋದು ನೀನೊಬ್ಬಳ ಕೈಲಿ ಮಾತ್ರ. ನಾನು ನೀನೆಷ್ಟು ಪ್ರೀತಿಸ್ತೀನೋ ನೀನು ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಟಾರ್ಚ್ ಹಾಕೊಂಡು ಹುಡುಕಿದ್ರು ನಿನ್ನಂತ ಒಳ್ಳೆ ಹುಡುಗಿ ಯಾವುದೇ ಕಾರಣಕ್ಕೂ ನನಗೆ ಸಿಗೋದಿಲ್ಲ. ಮಾತಾಡ್ಬೇಡ ನೀನು. ಯಾಕೆ? ನೀನ್ ಮೌನದ ಮಾತು ಕೇಳಿಸ್ತಾ ಇದೆ, ಅದೇ ತುಂಬಾ ಹಿತವಾಗಿದೆ. ಓಕೆ, ಟೈಮ್ ಆಯ್ತು, ಪಾರ್ಟಿ ಇದೆ, ರೆಡಿ ಆಗ್ಬಿಡಿ. ಅಯ್ಯೋ ಹೌದಲ್ವಾ, ಒಂದು 5 minutes ರೆಡಿ ಆಗ್ಬಿಡ್ತೀನಿ. इश्क सिफाया, इश्क सिफाया, इश्क पर्दे में किसी की आंखों में लबरेज है। इश्क सिफाया, महबूब का साया, इश्क मलमल में ये लिपटा हुआ तबरेज है। ನೀ ಮಾತ್ರ ನನ್ನಿಂದ ದೂರ ಹೋಗೋ ಮಾತಾಡ್ತಾ ಇದೆಯಲ್ಲ, ನನಗೆ ನಿನ್ನ ಬಿಟ್ಟಿರೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ನ ಬಿಟ್ಟು, ನಿನ್ನ ಪ್ರೀತಿನ ಬಿಟ್ಟು ನನಗೆ ಖಂಡಿತ ಇರೋಕ್ಕಾಗಲ್ಲ ಪಾರು. ಇದೇ ಕೊನೆ, ಯಾವತ್ತೂ ಸಾಯೋ ಮಾತಾಡ್ಬೇಡ ಪ್ಲೀಸ್. ನಿಮ್ ಪ್ರೀತಿನ ಕಳ್ಕೊಂಡು ಬದುಕೋದಕ್ಕಿಂತ ಸಾಯೋದು ಒಳ್ಳೇದಲ್ವಾ ಯಜಮಾನ್ರೆ? ನಾನು ನಿನ್ನ ಬಿಡ್ತೀನ ಪಾರು, ನೀನು ಹುಟ್ಟಿರೋದೇ ನನಗೋಸ್ಕರ. ಈ ಜನ್ಮ ಅಲ್ಲ, 100 ಜನ್ಮ ಎತ್ತು ಬಂದ್ರು ನಾನು ನಿನ್ನೋನು, ನೀನು ನನ್ನೋಡು. ಏನೋ ಕೆಟ್ಟ ಕುತೂಹಲದಿಂದ ಏನು ಉತ್ತರ ಬರುತ್ತೆ ಅಂತ ಕೇಳಿದ್ರೆ ಈ ರೀತಿ ಮಾತಾಡೋದ ಪಾರು? ಜಗತ್ತಲ್ಲಿ ಶ್ರೇಷ್ಠವಾದದ್ದು ಪ್ರೀತಿ ಅಂತ ಹೇಳ್ತಾರೆ. ಆ ಪ್ರೀತಿ ನಮಗೆ ಸಿಕ್ಕಿದೆ ಪಾರು. ನಾವು ಕೊನೆವರೆಗೂ ಜೊತೆಯಾಗಿದ್ದು ಅದನ್ನು ಕಾಪಾಡ್ಕೊಳ್ಳೋಣ, ಅಮ್ಮನ ಪ್ರೇಮಿಗಳಾಗಿ ಬದುಕೋಣ. ಪ್ರೀತಿ ಅಂದ್ರೆ ಏನು, ಪ್ರೇಮಿಗಳು ಅಂದ್ರೆ ಹೇಗಿರ್ಬೇಕು ಅಂತ ಇಡೀ ಜಗತ್ತಿಗೆ ಹೇಳ್ಕೊಡೋಣ. ನೀನೊಬ್ಳು ನನ್ನ ಜೊತೆ ಇದ್ರೆ ಇಡೀ ಜಗತ್ತಿನೇ ಗೆಲ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಇನ್ಯಾವತ್ತೂ ನಾನು ಬಿಟ್ಟು ದೂರ ಹೋಗ್ತೀನಿ ಅಂತ ಹೇಳ್ಬೇಡ ಪಾರು. ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಯಜಮಾನ್ರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಐ ಲವ್ ಯು.
ನಾನು ಅಷ್ಟೇ ಪಾರ್ವತಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು ಸೊ ಮಚ್. ಅವ್ರೆ, ಒಂದ್ ನಿಮಿಷ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾರು ಮಾತಾಡ್ತಾ ಇರೋದು? ನಾನು ಅಮೂಲ್ಯ. ಅಮೂಲ್ಯನ? ಎಲ್ಲಿದೆಯಾ ಅಮೂಲ್ಯ? ಕಾಣಿಸ್ತಾನೆ ಇಲ್ಲ. ನಾನ್ ನಿಮಗ್ ಕಾಣಲ್ಲ, ನನ್ ಹುಡುಗನಿಗ್ ಮಾತ್ರ ಕಾಣಿಸೋದು. ನನಗೆ ನಿಮ್ಮಿಂದ ಒಂದ್ ಫೇವರ್ ಆಗ್ಬೇಕಿತ್ತು. ಫೇವರಾ? ಏನದು? ನನ್ಗೆ ನನ್ ಹುಡುಗನ್ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ಅಯ್ಯೋ, ಇದ್ರಲ್ಲಿ ಫೇವರ್ ಮಾಡುವಂಥದ್ದೇನಿದೆ? ವೇದಾಂತ್ ನಿನ್ನ ಹುಡುಗ, ನೀನ್ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಅದ್ ಹಾಗಲ್ಲ, ಇಲ್ಲಿಂದ ಹೋದ್ಮೇಲೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ನಂತರ ಮದ್ವೆ ಪ್ರಿಪರೇಷನ್ಸ್ ಅಂತ ಎಲ್ರೂ ಬ್ಯುಸಿ ಆಗ್ಬಿಡ್ತಾರೆ. ಅವನ ಜೊತೆ ಸ್ವಲ್ಪ ಲೋನ್ಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ಆಗದೇ ಇಲ್ಲ. ಇದಕ್ಕಿಂತ ಮುಂಚೆ ಜಗಳ ಆಗಿರೋದು ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ? ಸರಿ, ಖಂಡಿತವಾಗೂ ಕಳಿಸ್ತೀನಿ. ಈಗ ನನ್ನ ಆಟ ಶುರು. ಓಕೆ, ಶುರುಗಾರ. ವೇದಾಂತ್, ಅಮೂಲ್ಯನು ನಿನ್ನ ಜೊತೆ ಮಾತಾಡ್ಬೇಕಂತೆ. ನನ್ನ ಹತ್ರ ಇಷ್ಟೋ ತನಕ ಇಲ್ಲೇ ಮಾತಾಡ್ತಿದ್ಲಲ್ಲ, ಏನಂತ? ಇನ್ನೇನಪ್ಪ, ಇನ್ನು ಎಂಗೇಜ್ಮೆಂಟ್ ಆಗ್ತಾ ಇದೆ, ಆಮೇಲೆ ಮದುವೆ ಪ್ರಿಪ್ರೇಷನ್ ಶುರು ಆಗುತ್ತೆ. ಆಫೀಸು ಕೆಲಸ ಅದು ಇದು ಅಂತ ನೀನು ಬ್ಯುಸಿ ಆಗ್ತೀಯ. ಮೋಸ್ಟ್ಲಿ ಅವಳಿಗೆ ಮದುವೆಗಿಂತ ಮುಂಚೆ ನಿನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸಿರ್ಬೇಕು. ಯಾ ಶೋರ್, ಮಾಡ್ತೀನಿ. ವೇದಾಂತ್, ಇನ್ನೊಂದು ವಿಷಯ, ಅವಳೇನೋ ನಿನ್ನ ಹತ್ರ ತುಂಬ ಆಸೆ ಪಟ್ಟು ಕೇಳಬೇಕು ಅಂತ ಇದ್ದಾಳೆ. ಅವಳು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡ. ಯಾಕೆಂದರೆ ಮುಂದೆ ನಿನಗೆ ಏನು ಬೇಕಾದರೂ ಸಿಗ್ಬೋದು, ಆದರೆ ಈ ಟೈಮ್ ಸಿಗಲ್ಲ. ವಿಶ್ವ, ಎಲ್ಲಿದಲ್ಲ ಅವಳು? ನಿನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಿರ್ಬೇಕು. ನನಗೂ ಈ ಟೈಮ್ ಮತ್ತೆ ಬರಲ್ಲ. ನಾನು ಯಾಕೆ ಈ ಚಾನ್ಸ್ನ ಮಿಸ್ ಮಾಡಬೇಕು? ಪಾಪ ಪಾರ್ವತಿ, ಅವಳಿಗೂ ಆಸೆ ಇರಲ್ವಾ? ಅಮೂಲ್ಯ ಥರ ಅವಳು ಬೋಲ್ಡ್ ಹುಡುಗಿ ಅಲ್ಲ, ಎಲ್ಲದನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ನಾನೇ ಅವಳ ಹತ್ರ ಹೋಗಿ ನಿಮ್ಮ ಮನ್ಸಿಗೆ ಏನು ಆಸೆ ಇದೆ ಅಂತ ಕೇಳ? ಯಾರಾದರೂ ಏನಾದರೂ ಅನ್ಕೊಂಡ್ಬಿಟ್ರೆ? ಯಾರಾದರೂ ಏನಾದ್ರು ಅನ್ಕೊಂಡ್ರೆ ನನಗೇನಾಗಬೇಕು? ನಾನು ಪಾರ್ವತಿನ ಪ್ರೀತಿಸ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತು. ಪಾರ್ವತಿ ಹತ್ರ ಕೇಳಿದ್ರೆ ತಪ್ಪೇನಿಲ್ಲ, ಕೇಳ್ತೀನಿ. ಅಯ್ಯೋ, ಪಾರ್ವತಿ ಜೊತೆ ಆದ್ಯ ಅಲ್ಲೇ ಇದ್ದಾಳಲ್ಲ, ಅವಳಿಗೇನಾದರೂ ಗೊತ್ತಾದ್ರೆ ಅಷ್ಟೇ ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಇನ್ನು ವಿಕ್ಕಿ ಪ್ರೀತಿ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಅಮೂಲ್ಯ ಆದರೂ ಇದ್ದಿದ್ರೆ ಅವಳು ಹೇಳ್ತಾ ಓದಿತ್ತು. ಅವಳು ವೇದಾಂತ್ ಜೊತೆ ಇದ್ದಾಳೆ. ನಾನು ಹೇಳಿಲ್ವಾ ಅದಕ್ಕೆ? ಅಮೂಲ್ಯ ಎಲ್ಲಿದ್ದಾಳೆ? ವೇದಾಂತ್ ಜೊತೆ ಮಾತಾಡಬೇಕು, ನನ್ನ ಹತ್ರ ಕಳಿಸಿ ಅಂತ ಅಲ್ಲಿ ಹೇಳಿದ್ಲಲ್ಲ. ಆದಿತ್ಯ ಅವರೇ, ಒಂದ್ ನಿಮಿಷ. ನಾನು ಅಮೂಲ್ಯ. ಅದಕ್ಕೆ ಅನ್ಸುತ್ತೆ ಆವಾಗಲೇ ಅಮೂಲ್ಯ ವಾಯ್ಸ್ ಸ್ವಲ್ಪ ಬೇರೆ ತರ ಕೇಳಿಸ್ತು. ಅಮೂಲ್ಯ, ನೀನು ಇಲ್ಲಿದ್ಯಾ? ಯಾಕೆ ಇಲ್ಲಿರ್ಬಾರ್ದಾ? ಅಲ್ಲ, ಮತ್ತೆ ನೀನು ಆಗ್ಲೇ ಆದಿತ್ಯ ಅವರೇ, ಡ್ರಿಂಕ್ಸ್ ಏನಾದ್ರು ಮಾಡಿದ್ದೀರಾ?
ನಾನು ಅವಾಗಿಂದ ಅದಕ್ಕೆ ಜೊತೆ ಪಾರು ಜೊತೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀನಿ. ಅಲ್ಲ ಅವಾಗಲೇ ನನ್ನ ಹುಡುಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ಸ್ವಲ್ಪ ಬರ್ತೀರಾ?